ವಯಸ್ಸು 35 ದಾಟಿದ್ರೆ IVF ಅಲ್ಲಿ ಸಕ್ಸಸ್ ರೇಟ್ ಕಮ್ಮಿನಾ ಅಂತ. ಈಗ ಯೂಶಲಿ ಒಂದು ಕ್ವೆಶ್ಚನ್ ಕಾಮನ್ ಆಗಿ ಕೇಳ್ತಾ ಇರ್ತಾರೆ, ವಯಸ್ಸು 35 ದಾಟಿದ್ರೆ IVF ಅಲ್ಲಿ ಚಾನ್ಸಸ್ ಅಥವಾ ಸಕ್ಸಸ್ ರೇಟ್ ಕಮ್ಮಿನಾ ಅಂತ. ಬಟ್ ಈಗ ಬರ್ತಾ ನೋಡೋದಾದ್ರೆ ಎಷ್ಟೊಂದು ಜನ ಮದುವೆ ಕೂಡ ಲೇಟಾಗಿ ಆಗ್ತಾ ಇದ್ದಾರೆ, ಮದುವೆ ಆದ್ರೂ ಕೂಡ ಫೈನಾನ್ಷಿಯಲಿ ಸೆಟ್ಲ್ ಆಗಿಲ್ಲ ಅಂತ ಹೇಳಿ ಲೇಟ್ ಬೇಬಿನ ಪ್ಲಾನ್ ಮಾಡ್ತಾ ಇರ್ತಾರೆ. ಸೊ ಯೂಶುವಲಿ 35 ಆದಮೇಲೆ IVF ಅಲ್ಲಿ ಸಕ್ಸಸ್ ರೇಟ್ ಕಮ್ಮಿ ಆಗುತ್ತಾ ಅಂತ ಕೇಳೋದಾದ್ರೆ ಈಗ ಏನಿಲ್ಲ, ಈಗ IVF ಅಲ್ಲಿ ಕೂಡ ಟ್ರೀಟ್ಮೆಂಟ್ ಆಪ್ಷನ್ಸ್ ಕೂಡ ತುಂಬ ಚೇಂಜ್ ಆಗಿದೆ. 35-40 ತನಕನೂ IVF ಮಾಡ್ಕೊಂಡಾಗ ಏನು ಸಕ್ಸಸ್ ರೇಟು ಏಜ್ ರಿಲೇಟೆಡ್ ಅಷ್ಟೊಂದು ಡಿಕ್ಲೈನ್ ಏನು ಆಗೋದಿಲ್ಲ. ಡೆಫಿನೆಟ್ಲಿ IVF ಒಂದು 28-29 ವರ್ಷದಲ್ಲಿ ಮಾಡುವಾಗ ಅದ್ರ ರಿಸಲ್ಟ್ ಏನಿರುತ್ತೆ ಆ ಮಟ್ಟಿಗೆ ರಿಸಲ್ಟ್ 35 ವರ್ಷದಲ್ಲಿ ಬರದೇ ಇರ್ಬೋದು. ಬಟ್ ಡೆಫಿನೆಟ್ಲಿ ಮುಂಚಿನ ಥರ ಹೇಗೆ 35 ವರ್ಷ ಆದಮೇಲೆ IVF ಸಕ್ಸಸ್ ಕಮ್ಮಿ ಆಗುತ್ತೆ ಅನ್ನೋದೊಂದು ಮಿಸ್ಕನ್ಸೆಪ್ಷನ್ ಏನಿದೆಯಲ್ಲ, ಅದು ಈಗ ಹಾಗಿಲ್ಲ. ಈಗ IVF ಟ್ರೀಟ್ಮೆಂಟ್ಗಳಲ್ಲಿ ತುಂಬ ಆಪ್ಷನ್ಸು ಚೇಂಜಸ್ ಇದೆ, ತುಂಬ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದ್ದಾವೆ. ಸೊ ಯೂಶಲಿ 35 ವರ್ಷ ಆದಮೇಲೂ ಕೂಡ IVF ಸಕ್ಸಸ್ ರೇಟ್ ತುಂಬ ಜಾಸ್ತಿನೇ ಇದೆ. ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಬೇಕಾದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.